ಎಷ್ಟೊತ್ತಾಯ್ತು ಬರೋಕ್ಕೆ ಹೇಳಿ, ಇನ್ನೂ ಬರಲೇ ಇಲ್ವಲ್ಲ ಇವಳು, ಎಲ್ಲಿ ಹೋದ್ಲು? ಸರಿ ಅಮ್ಮ, ಬರ್ತಾಳೆ ಬಿಡಿ. ಫೋನು ತೆಗಿತಾ ಇಲ್ಲ, ನೋಡೋಣ ಕಾಯನ ಬರ್ತಾಳೇನೋ ಅನ್ಸುತ್ತೆ. ಏನ್ ಕವಿತಾ ಇಷ್ಟೊತ್ತಾಯ್ತು ಬಂದು ಕುತ್ಕೊಂಡು? ತುಂಬ ಹೊತ್ತಾಯ್ತು. ಓಕೆ, ಮೀಟ್ ಮಾಡೋಣ ಅಂತ ಖುಷಿಯಾಗಿ ನಾನೇನಿಲ್ಲಪ್ಪ ಆರಾಮಾಗಿದ್ದೀನಿ. ನೀನು ಹೇಗಿದ್ಯಾ? ಸೂಪರ್ ಆಗಿದೆ. ಓಕೆ, ಮತ್ತೆ ಹೇಗೆ ನಡೀತಿದೆ? ಮಾಮೂಲಿ ಹೋಗ್ತಾ ಇರುತ್ತೆ. ರೋಡಲ್ಲಿ ಹೋಗ್ತಾ ಇದ್ರೆ ಪೂಜಾ ಮಗಳು ನೋಡ್ರಪ್ಪ ಅಂತ ಹೇಳ್ತಾರೆ. ಡ್ರಾಯಿಂಗಲ್ಲಿ ಬೆಸ್ಟು, ಆರ್ಟಲ್ಲಿ ಬೆಸ್ಟು, ಕ್ರಾಫ್ಟಲ್ಲಿ ಬೆಸ್ಟು. ಅಷ್ಟೇ ಯಾಕೆ, ವಾಲಿಬಾಲಲ್ಲೂ ಫಸ್ಟು ನನ್ನ ಮಗ, ಕ್ರಿಕೆಟಲ್ಲೂ ಫಸ್ಟು ನನ್ನ ಮಗಳು, ಟೆನ್ನಿಸಲ್ಲಿ ಫಸ್ಟು, ಆಮೇಲೆ ಸ್ಪೀಚ್ ಹೇಳೋದ್ರಲ್ಲಿ ಫಸ್ಟು, ಫ್ಯಾಷನ್ ಶೋ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ? ಸಾಕು ನಿಲ್ಸು. ಏನಾಯಿತು? ಒಂದು ವಿಷಯ ಹೇಳ ನಿಮಗೆ. ಏನು? ಮಕ್ಕಳನ್ನ ಯಾವತ್ತೂ ಹೊಗಳಕ್ಕೆ ಹೋಗ್ತಾ ಇದ್ದೆ. ಅಯ್ಯೋ, ನಮ್ಮ ಮಕ್ಕಳನ್ನ ಹೊಗಳೋದ್ರಲ್ಲಿ ತಪ್ಪೇನಿದೆ? ಹೊಗಳೋದು ತಪ್ಪಲ್ಲ, ಈ ಥರ ಅತಿಯಾಗಿ ಹೊಗಳೋದಿರುತ್ತಲ್ಲ, ಅವ್ರು ಮಾಡಿರೋದನ್ನೇ ನಾನು ಹೊಗಳ್ತಾ ಇರೋದು. ಆ ಹೊಗಳಿಕೆ ಮುಂದೊಂದು ದಿನ ನಿಮ್ಮ ಮಕ್ಕಳ ಸಾಧನೆಗೆ ಅಡ್ಡಿ ಆಗುತ್ತೆ. ಅದು ಹೇಗೆ? ಅದು ಹೇಗೆ ಅಂತ ತಿಳ್ಕೊಬೇಕಾ? ಬಾ, ಒಂದು ಕತೆ ಮುಖಾಂತರ ಹೇಳ್ತೀನಿ ಹೇಗೆ ಅಂತ. ಏನು ಗೊತ್ತಾ, ಒಂದು ಕತೆ ಮುಖಾಂತರ ಹೇಳ್ತೀನಿ. ಮಕ್ಕಳನ್ನ ಅತಿಯಾಗಿ ಹೊಗಳೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ನಮ್ಮ ಮಕ್ಕಳ ಸಾಧನೆಗೆ ಹೇಗೆ ಅಡ್ಡಿ ಆಗುತ್ತೆ. ಒಬ್ಬ ದೊಡ್ಡ ಪ್ರಸಿದ್ಧ ಚಿತ್ರಕಲಾವಿದ ಇರ್ತಾನೆ, ಅವನು ಚಿತ್ರಗಳನ್ನು ಬಿಡಿಸ್ತಾನೆ, ಸ್ವಲ್ಪ ಫೇಮಸ್ ಆಗ್ತಾನೆ, ಎಲ್ಲರೂ ಅವನನ್ನು ಹೊಗಳೋಕ್ಕೆ ಶುರು ಮಾಡ್ತಾನೆ. ಆದರೆ ಅವ್ರ ತಂದೆ ಮಾತ್ರ ಯಾವತ್ತೂ ಹೊಗಳೋದಿಲ್ಲ. ಹಾಗೆ ಬೆಳೀತಾ 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 ಇನ್ನೂ ಸ್ವಲ್ಪ ಎತ್ತರಕ್ಕೆ ಬೆಳೀತಾನೆ ಚಿತ್ರಕಲಾವಿದನಾಗಿ. ಅವಾಗಲೂ ಕೂಡ ಇಡೀ ಒಂದು ರಾಜ್ಯವೇ ಅವನನ್ನು ಹೊಗಳ್ತಾ ಇರ್ತಾನೆ. ಬಟ್ ಮನೇಲಿ ಅವ್ರ ತಂದೆ ಅವನನ್ನು ಯಾವತ್ತೂ ಹೊಗಳಲ್ಲ. ಅದೇ ಥರ ಅವನು ತಂದೆನ ಮೆಚ್ಚಕ್ಕೋಸ್ಕರ ಹಲವಾರು ಒಂದು ಚಿತ್ರಗಳನ್ನು ಬಿಡಿಸ್ತಾ ಮುಂದೊಂದಿನ ಜಗತ್ ಪ್ರಸಿದ್ಧ ಕಲಾವಿದ ಆಗ್ತಾನೆ. ಸೊ ಆವಾಗಲೂ ಕೂಡ ಆ ತಂದೆ ಅವನನ್ನು ಹೊಗಳೋದೇ. ಆವಾಗ ಕಲಾವಿದನಿಗೆ ತುಂಬಾ ಕೋಪ ಬರುತ್ತೆ. ಏನಪ್ಪ, ನನ್ನ ಈ ಜಗತ್ತು ಹೊಗಳ್ತಾ ಇರ್ತದೆ, ನನ್ನ ತಂದೆ ಮಾತ್ರ ಏನೋ ಅಂತ ಇಲ್ವಲ್ಲ, ನನ್ನ ಪ್ರೈಸ್ ಮಾಡ್ತಾ ಇಲ್ವಲ್ಲ ಅಂತ ತುಂಬಾ ಬೇಜಾರು ಮಾಡ್ತಾರೆ. ಈ ಜಗತ್ತನ್ನು ಮುಗಿಸಿದ ನನಗೆ ನನ್ನ ತಂದೆ ಮುಗಿಸೋಕ್ಕಾಗ್ತಿಲ್ವಲ್ಲ ಅಂತ ಹೇಳಿ ಬೇಜಾರಲ್ಲಿ ಒಂದಿನ ಯೋಚನೆ ಮಾಡ್ತಾನೆ, ನನ್ನ ತಂದೆನೇ ಸಾಯಿಸ್ತೀರಲ್ಲ ಅಂತ. ಸೊ ಅವಾಗ ಈ ಥರ ಯೋಚನೆ ಮಾಡಿ ಮಲ್ಕೊಳ್ತಾ ಹೋಗ್ತಾನೆ. ಸರಿ ಟೈಮ್ಗೆ ಚಿತ್ರ ಕಲಾವಿದನ ತಂದೆಗೆ ಊಟಕ್ಕೆ ಬಡಿಸ್ತಾ ಇರ್ತಾಳೆ. ಅವ್ನ ಹೆಂಡತಿ ಕೇಳ್ತಾಳೆ, ಇಡೀ ಜಗತ್ತು ನಮ್ಮ ಮಗನ ಹೊಗಳ್ತಾ ಇದೆ, ನೀವು ಮಾತ್ರ ಯಾಕೆ ನಮ್ಮ ಮಗನ ಹೊಗಳಲ್ಲ? ಅದಕ್ಕೆ ಆ ತಂದೆ ನೈವೇನು, ನಾನು ಅವತ್ತು ಹೊಗಳಿದ್ರೆ ನನ್ನ ಮಗ ಇಷ್ಟೊಂದು ಚಿತ್ರಗಳನ್ನು ಬಿಡಿಸಿ ಜಗತ್ ಪ್ರಸಿದ್ಧಿ ಆಗ್ತಿರ್ಲಿಲ್ಲ. ಸೊ ನಾನು ಹೊಗಳಲಿಲ್ಲ, ನನ್ನನ್ನು ಇನ್ನೂ ಮೆಚ್ಚಿಸ್ಬೇಕು ಅಂತ ಹೇಳಿ ಅವನು ಬಿಡಿಸ್ತಾ ಇವತ್ತು ಈ ಜಗತ್ ಪ್ರಸಿದ್ಧಿ ಆಗಿದ್ದಾನೆ. ನನ್ನ ಮಗನ ಬಗ್ಗೆ ನನಗೆ ಹೆಮ್ಮೆ ಇದೆ. ಬಟ್ ನಮ್ಮ ಹೊಗಳಿಕೆ ಏನಾಗುತ್ತೆ, ಅವನನ್ನ ಇಷ್ಟು ಅಲ್ಪತೃಪ್ತನಾಗಿ ಬಿಡ್ತಿದ್ದ, ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ನಾನು ನನ್ನ ಮಗನ ಹೊಗಳಲಿಲ್ಲ. ಹಾಗಾಗಿ ಹೃದಯದಲ್ಲಿ ನನ್ನ ಮಗನ ಬಗ್ಗೆ ತುಂಬಾ ಹೆಮ್ಮೆ ಇದೆ ಅಂತೇಳಿ ಆ ತಂದೆ ಹೇಳ್ತಾನೆ. ಅದನ್ನು ಆ ಚಿತ್ರಕಲಾವಿದ ಕೇಳಿಸ್ಕೊಂಡು, ಅಯ್ಯೋ ಎಂಥ ತಪ್ಪು ಮಾಡಿಬಿಟ್ಟಿದೆ, ಒಂದು ಕ್ಷಣ ಆಮೇಲೆ ನಮ್ಮ ತಂದೆನ ಸಾಯಿಸ್ಕೊಂಡಿದ್ನಲ್ಲ. ಈ ಕತೆ ಸಾಕಲ್ವ ನಮಗೆ ಏನಾಗುತ್ತೆ ಅತಿಯಾದ ಹೊಗಳಿಕೆಯಿಂದ ನಮ್ಮ ಮಕ್ಕಳು ನಾವು ಹೇಗೆ ಹಾಳು ಮಾಡ್ತೀವಿ ಅಂತ. ನೀನು ಹೇಳೋದು ಸರಿಯೇ. ಮಕ್ಕಳನ್ನ ಅತಿಯಾಗಿ ಹೊಗಳೋದ್ರಿಂದ ತಪ್ಪು ಅಂತ ನನಗೀಗ ಅರ್ಥ ಆಯಿತು. ನಾನು ಇನ್ನು ಮುಂದೆ ಅತಿಯಾಗಿ ಹೊಗಳಲ್ಲ. ಹೆಮ್ಮೆ ಪಡೋಣ, ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋಣ. ಆದರೆ ಅವರ ಬಗ್ಗೆ, ಅವರ ಸಾಧನೆಯ ಬಗ್ಗೆ ನಮ್ಮೊಳಗೆ ಹೆಮ್ಮೆ ಇರಲಿ. ಅದನ್ನು ಮಕ್ಕಳ ಮುಂದೆ ತೋರಿಸಬೇಡ. ಇದು ನಮಗಿಬ್ಬರಿಗೆ ಮಾತ್ರ ಅಲ್ಲ, ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿರೋದು. ನಿಮ್ಮ ಮಕ್ಕಳನ್ನ ಪ್ರೋತ್ಸಾಹ ಮಾಡಿ ಹೊಗಳ್ಬೇಕು, ಹೊಗಳಿ ಅತಿಯಾಗಿ ಹೊಗಳ್ಬೇಕು. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಿದ್ರೆ ನಾವು ಕೂಡ ಒಳ್ಳೆ ಮೋಟಿವೇಶ್ನಲ್ ಮತ್ತು ಒಂದು ಮಾರಲ್ ಸ್ಟೋರಿ ಮೂಲಕ ತರ್ತೀವಿ. ಥ್ಯಾಂಕ್ ಯು.